ಪ್ರೊಫೆಸರ್ ಟಿ ಯಲ್ಲಪ್ಪನವರ ಕೃತಿಗಳ ಪರಿಚಯವನ್ನು ಹಾಗೆಯೇ ಅವರ ಕಾವ್ಯಕೃಷಿಗೆ ಸಂದಿರುವಂತಹ ಪ್ರಶಸ್ತಿ ಪುರಸ್ಕಾರಗಳ ಪರಿಚಯವನ್ನು ನಾವು ಇವತ್ತಿನ ತರಗತಿಯಲ್ಲಿ ನೋಡ್ತಾ ಹೋಗೋಣ. 22ರ ಅಳಲು, ಕಡಲಿಗೆ ಕಳಿಸಿದ ದೀಪ, ಚಿಟ್ಟೆ ಮತ್ತು ಜೀವಯಾನ, ನವಿಲಿಗೆ ಬಿದ್ದ ಕತ್ತಲ ಕನಸು ಹೀಗೆ ಲಲಿತ ಪ್ರಬಂಧ ಹಾಗೂ ಕವಿತಾ ಸಂಕಲನಗಳನ್ನು ಇವರು ರಚನೆ ಮಾಡಿದ್ದಾರೆ. ಕಡಲಿಗೆ ಕಳಿಸಿದ ದೀಪ ಎಂಬಂತಹ ಕೃತಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪುರಸ್ಕಾರ ಬಂದಿದೆ. ಜಿ. ಎಸ್. ಶಿವರುದ್ರಪ್ಪ ಕಾವ್ಯ ಪ್ರಶಸ್ತಿ ಹಾಗೆಯೇ ಚನ್ನವೀರ ಕಣವಿ ಕಾವ್ಯ ಪ್ರಶಸ್ತಿಗಳನ್ನು ಕೂಡ ಇವರು ಪಡೆದಿದ್ದಾರೆ. ಇವರ ಕಡಲಿಗೆ ಕಳಿಸಿದ ದೀಪ ಎಂಬಂತಹ ಕೃತಿಯು ಆಂಕ್ಲೆಟ್ಸ್ ಎಂಬಂತಹ ಶೀರ್ಷಿಕೆಯ ಮೂಲಕ ಇಂಗ್ಲಿಷಿಗೆ ಭಾಷಾಂತರವಾಗಿದೆ. ಚಿಟ್ಟೆ ಮತ್ತು ಜೀವಯಾನ ಕೃತಿಗೆ ವಿ.ಚಿ. ಕಾವ್ಯ ಪ್ರಶಸ್ತಿ ಪುರಸ್ಕಾರ ಹಾಗೂ ಹರಿಹರ ಶ್ರೀ ಕಾವ್ಯ ಪುರಸ್ಕಾರಗಳು ಲಭಿಸಿವೆ ಎಂದು ಹೇಳಬಹುದು. ಪ್ರಸ್ತುತ ಬೆಂಗಳೂರಿನ ಕೆ. ಆರ್. ಪುರಂನಲ್ಲಿರುವಂತಹ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಇವರು ಕನ್ನಡ ಸಹ ಪ್ರಾಧ್ಯಾಪಕರಾಗಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದಾರೆ. ಇದಿಷ್ಟು ಪ್ರೊಫೆಸರ್ ಟಿ ಯಲ್ಲಪ್ಪನವರ ಕೃತಿಗಳು ಹಾಗೂ ಅವರ ಸಾಹಿತ್ಯ ಕೃಷಿಗೆ ಸಂದಿರುವಂತಹ ಪ್ರಶಸ್ತಿಗಳ ಪರಿಚಯವಾಗಿದೆ.